ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಜಾತಿ ಸಮೀಕ್ಷೆ ಕಾರ್ಯವನ್ನ ಖುದ್ದು ಪರಿಶೀಲಿಸಿದ ಸಚಿವರು. ಸಮೀಕ್ಷೆಯಲ್ಲಿ ಮೂಲ ಜಾತಿ ಬರೆಸಲು ಸಚಿವ ಮುನಿಯಪ್ಪ ಸೂಚನೆ ನೀಡಿದರು. ದೇವನಹಳ್ಳಿ ಟೌನ್ನ ವಿವಿಧ ವಾರ್ಡ್ಗಳಿಗೆ ಸಚಿವರು ಖುದ್ದು ಭೇಟಿ ನೀಡಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಕಾರ್ಯವನ್ನು ಪರಿಶೀಲಿಸಿದರು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡಿದ್ವು. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕುರಿತು ಸಮಿತಿ ವರದಿ ನೀಡಿದೆ. ಸಂವಿಧಾನದ 341ನೇ ವಿಧಿಯ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಜಾತಿಗಳನ್ನು ಗುರುತಿಸಲಾಗಿದೆ. ಈ ಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ದತ್ತಾಂಶವನ್ನು ಸಂಗ್ರಹಿಸಲು ಸಮೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಎಬಿ ಬಸವರಾಜು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ, ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಪ್ರೇಮ, ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಗ್ಯಾರಂಟಿ ತಾಲೂಕು ಅಧ್ಯಕ್ಷರಾದ ಜಗನ್ನಾಥ್, ಅನಂತಕುಮಾರಿ, ಚಿನ್ನಪ್ಪ, ರಾಧಾರೆಡ್ಡಿ ಇನ್ನು ಇತರರು ಹಾಜರಿದ್ದರು. ವರದಿ ರಾಜುಗೌಡ. ಅವರ ಆರ್ಥಿಕ ಪರಿಸ್ಥಿತಿ, ಅವರ ವಿದ್ಯಾಭ್ಯಾಸ, ಅವರ ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಇವನ್ನು ನಾವು ನೋಡಬೇಕಾಗಿದೆ. ಆದ್ದರಿಂದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ವ್ಯವಸ್ಥೆಗಳಲ್ಲಿ ಆ ಮನೆಯ ಒಂದು ನಾವು ಪರಿಸ್ಥಿತಿ ಈ ಸೆನ್ಸಿಂದ ಕಂಪ್ಲೀಟ್ ಆಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಸುಮಾರು 1 ಕೋಟಿಗಿಂತ ಜನ ಜಾಸ್ತಿ ಇರುವುದು SC ಸಮುದಾಯ. ಆ ಸಮುದಾಯದ ಪರಿಸ್ಥಿತಿ ಏನು, ಆರ್ಥಿಕವಾಗಿ ಏನಿದ್ದಾರೆ, ಸಾಮಾಜಿಕವಾಗಿ ಏನಿದ್ದಾರೆ, ಶೈಕ್ಷಣಿಕವಾಗಿ ಏನಿದ್ದಾರೆ ಅನ್ನೋದರಲ್ಲೇ ಮೂಲಭೂತ. ಆಗ ಆಯಾ ಜನಸಂಖ್ಯೆ ಆಧಾರವಾಗಿ ಅವರಿಗೆ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ನಮ್ಮ ಬದ್ಧತೆ, ನಮ್ಮ ಕರ್ತವ್ಯ, ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ, ನಾವಿದನ್ನು ಜಾರಿ ಮಾಡ್ತೀವಿ. ಮಾಡುವಂಥ ಕಾಲದಲ್ಲಿ 101 ಜಾತಿಗಳಿಗೆ, ವಿಶೇಷವಾಗಿ ಬಹಳ ದೊಡ್ಡ ಸಮುದಾಯಗಳು ಮತ್ತು ಎಡಗೈ ಸಮಾಜ, ಬಲಗೈ ಸಮಾಜ, ಬೋವಿ ಸಮಾಜ, ಲಂಬಾಣಿ ಸಮಾಜ, ಕೊರ್ಮ, ಕುರ್ಚ ಮತ್ತು ಇತರೆ ಎಷ್ಟು ಸಾಕಷ್ಟು ಇವೆಲ್ಲರಿಗೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋದೇ ಮೂಲ ಉದ್ದೇಶ ಸರ್ಕಾರ. ಅಂದರೆ ಇವತ್ತು ಎಣ್ಣೆ ಶುರುವಾಯಿತು. ಆ ಮನೆಯ ಕುಟುಂಬದ ಪರಿಸ್ಥಿತಿಗಳೇನು, ವಿದ್ಯಾಭ್ಯಾಸ ಏನು, ಆರ್ಥಿಕ ಪರಿಸ್ಥಿತಿ ಏನು, ಅವರ ಎಲ್ಲ ವಿಷಯಗಳಲ್ಲಿ ಕೂಡ ತಿಳ್ಕೊಂಡು ಅದನ್ನು ದಾಖಲೆ ಮಾಡ್ಕೊಳ್ತಾರೆ. ದಾಖಲೆಯನ್ನು ಒಂದು ಸುಮಾರು 15 ದಿನ ಟೈಮ್ ಜಾಸ್ತಿ ಕೊಟ್ಟಿದೆ. 19 2 ದಿನ ಮತ್ತೆ ಅದನ್ನು ಪರಿಷ್ಕರಣೆ ಮಾಡೋಕ್ಕೆ ಒಂದು 20